ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ದಿವಸ ಅಲ್ಪಸಂಖ್ಯಾತ ಮುರಾರ್ಜಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಪರೀಕ್ಷೆಯ ಸಾಮಾನ್ಯ ಜ್ಞಾನದ ಕೀ ಆನ್ಸರ್ ಅನ್ನ ಇವತ್ತಿನ ದಿವಸ ನೋಡೋಣ. ಹಾಗಾದ್ರೆ ಆತ್ಮೀಯ ವಿದ್ಯಾರ್ಥಿಗಳ 2025-26ನೇ ಸಾಲಿನ ಒಂದು ನವೋದಯ ಮುರಾರ್ಜಿ ಆದರ್ಶ ಸೈನಿಕ್ ಶಾಲೆಯ ಒಂದು ಪ್ರವೇಶಗಳ ಸಹ ನಮ್ಮ ಒಂದು ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ ನಲ್ಲಿ ಪ್ರಾರಂಭವಾಗಿವೆ. ತಾವು ಯಾರಾದ್ರೂ ಅಡ್ಮಿಷನ್ ಅನ್ನ ಬಯಸಿದ್ರೆ ಇದೇ ತಿಂಗಳು ಕೊನೆಯ ವಾರ ರವಿವಾರ ನಮ್ಮಲ್ಲಿ ಒಂದು ಪರಿಶ್ರಮ ಪ್ರತಿಭಾನ್ವೇಷಣೆ ಒಂದು ಪರೀಕ್ಷೆಯನ್ನ ಇಟ್ಕೋತಾ ಇದ್ದೀವಿ. ಇದರಲ್ಲಿ ವಸತಿ ರಹಿತ ಒಂದು 100 ವಿದ್ಯಾರ್ಥಿಗಳಿಗೆ ನಾವು ಉಚಿತವಾದಂತ ಒಂದು ಟ್ರೈನಿಂಗ್ ಅನ್ನ ನೀಡ್ತಾ ಇದ್ದೀವಿ. ತಮಗೆ ಏನಾದ್ರು ಆಸಕ್ತಿ ಇದ್ದರೆ ನಮ್ಮಲ್ಲಿ ಕೆಳಕೊಟ್ಟಿರ್ತಕ್ಕಂಥ ಒಂದು ನಮ್ಮ ಆಫೀಸ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಿ. ಹಾಗಿದ್ರೆ ಇವತ್ತಿನ ದಿವಸ ನಾವು ಸಾಮಾನ್ಯ ಜ್ಞಾನದೊಳಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದಾರೆ ಅಂತ ಹೇಳಿ ನೋಡೋಣ. ಅದರ ಜೊತೆಗೆ ನಾವು ಹಲವಾರು ವಿಡಿಯೋಗಳನ್ನ ನಮ್ಮ ಈ ಒಂದು ಪರಿಶ್ರಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಈಗಾಗಲೇ ಅಪ್ಲೋಡ್ ಅನ್ನ ಮಾಡಿದ್ವಿ. ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ಏನಾಗ್ಯಾವಪ್ಪ ಅಂತಂದ್ರೆ ರಿಪೀಟ್ ಆಗುವಂತ ಸಾಧ್ಯತೆ ಸಹ ಇತ್ತು. ನಾವು ಸಂಭವನೆ ಪ್ರಶ್ನೆಗಳನ್ನ ಸಹ ಬಿಡಿಸಿದ್ವಿ. ಅದರ ಜೊತೆಗೆ ಇವತ್ತಿನ ಕೀ ಆನ್ಸರ್ ಗಳನ್ನ ನೀವು ಕೂಡ ಡಿಸ್ಕಷನ್ ಮಾಡೋಣ. ಹಾಗಾದ್ರೆ ಮೊದಲ ಪ್ರಶ್ನೆಯನ್ನ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನೆಲವಾಸಿ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡದಾದ ಪ್ರಾಣಿ ಯಾವುದು ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದ್ರಲ್ಲಿ ನೋಡ್ರಿ ಜಿರಾಫೆ ಅಂತ ಕೊಟ್ಟಿದ್ದಾರೆ, ನೀಲಿ ತಿಮಿಂಗಲ ಅಂತ ಹೇಳಿ ಕೊಟ್ಟಿದ್ದಾರೆ, ಆನೆ ಅಂತ ಕೊಟ್ಟಿದ್ದಾರೆ, ಹೆಬ್ಬಾವು ಅಂತ ಹೇಳಿ ಕೊಟ್ಟಿದ್ದಾರೆ. ದೊಡ್ಡದಾದ ಒಂದು ನಮ್ಗೆ ಪ್ರಾಣಿ ಯಾವ್ದಂತಂದ್ರೆ 4 ಆಯ್ಕೆಗಳನ್ನು ನೋಡಿದಾಗ ನಮ್ಗೆ ಅನಿಸ್ತದ ಎಲ್ಲವೂ ದೊಡ್ಡದ ಅನಿಸ್ತದ. ಆದರೆ ಎತ್ತರ ಅಂತ ಕೇಳಿದ್ರೆ ನಾವೇನ್ ಮಾಡ್ಬೇಕು, ಜಿರಾಫೆ ಅಂತ ಹೇಳಿ ಹಾಕ್ಬೇಕು. ಹೌದಾ, ಅತಿ ದೊಡ್ಡ ಸಸ್ತನಿ ಅಂತ ಕೇಳಿದ್ರೆ ನಾವೇನ್ ಹಾಕ್ಬೇಕು, ನೀಲಿ ತಿಮಿಂಗ್ಲದ. ಆದ್ರೆ ಇಲ್ಲಿ ದೊಡ್ಡ ಪ್ರಾಣಿ ಅಂತ ನಾವು ಕೇಳಿದಾಗ ನಮ್ಮ ಆಯ್ಕೆ ಏನಾಗ್ತದಪ್ಪ ಅಂತಂದ್ರೆ ಆನೆ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ, ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕ ಮತ್ತು ಕಳೆನಾಶಕಗಳ ಸಹಾಯವಿಲ್ಲದೆ ಬೆಳೆಯುವ ಬೆಳೆ ಯಾವುದು ಅಂತ ಕೇಳಿದರೆ, ಇಲ್ಲಿ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಮತ್ತು ಕಳೆನಾಶಕಗಳ ಸಹಾಯವಿಲ್ಲದೆ ಯಾವ್ದು ಬೆಳಿತೇವೆ ಅಂತ ಕೇಳಿದರೆ ನಾವು ನೋಡ್ತಿದೀವಿ, ಅಕ್ಕಿಗೆ ಇವುಗಳ ರಾಸಾಯನಿಕಗಳನ್ನ ಬಳಸ್ತೀವಿ, ಗೋಧಿಗೆ ರಾಸಾಯನಿಕಗಳನ್ನ ಬಳಸ್ತೀವಿ, ಸಾಮೆ ಮತ್ತು ಬದನೆ ಅಂತ ಕೊಟ್ಟಿದ್ದಾರೆ, ಬದನೆಗೂ ರಾಸಾಯನಿಕವನ್ನು ಬಳಸ್ತೀವಿ. ಹಾಗಾದ್ರೆ ಈ ನಮ್ಮ ಪ್ರಶ್ನೆಗೆ ಉತ್ತರ ಏನಾಗ್ತದ, ಸಾಮೆ ಆಗ್ತದ. ಇಲ್ಲಿ ನೋಡ್ರಿ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಏಕಮಾನ ಹೌದಾ ಯಾವ್ದಂತ ಕೇಳಿದ್ರೆ SI ಯೂನಿಟ್. ಹಂಗಾದ್ರೆ ಕ್ವಿಂಟಲ್ ಅದ, ಟನ್ ಅದ, ಕಿಲೋಗ್ರಾಮ್ ಅದ ಮತ್ತು ಮೀಟರ್ ಅದ. ಇಲ್ಲಿ ಯಾವ್ದು ನಮ್ಮ ಪ್ರಶ್ನೆಗೆ ಆನ್ಸರ್ ಆಗ್ತದ ಅಂತಂದ್ರೆ ಇಲ್ಲಿ ಸಿ ಆಗ್ತದ, ಕಿಲೋಗ್ರಾಮ್ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ, ಸಾಂಬಾರ್ ಪದಾರ್ಥ ಲವಂಗ ಇದು ಈ ಸಸ್ಯದ ಯಾವ ಭಾಗಕ್ಕೆ ಸೇರಿದೆ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ರೆ, ನಾವು ಲವಂಗ ನೋಡಿರ್ತೀವಿ, ಆದ್ರೆ ಅದು ಯಾವ ಸಸ್ಯದ ಭಾಗಕ್ಕೆ ಸೇರ್ತದ ಅಂತ ಗೊತ್ತಿರಲ್ಲ. ಎಲೆಯದ, ಹೂವದ, ಕಾಂಡದ, ಬೇರದ. ಹೌದಾ, ನಾವು ಲವಂಗವನ್ನ ನೋಡಿದಾಗ ಅದೇನಾಗ್ತದ, ಕಾಂಡದ ತರ ಕಾಣ್ತದ. ಆದ್ರೆ ಆ ಲವಂಗದ ಮೇಗೆ ಏನಾಗ್ತದ, ಹೂ ಇರ್ತದ. ಅದಕ್ಕಾಗಿ ಆ ಹೂ ಏನಾಗ್ತದ, ಯಾವ ಒಂದು ಭಾಗಕ್ಕೆ ಸೇರಿಯತ್ತೆ ಅಂದ್ರೆ ಅದು ಹೂ ಅಂತ ಕರಿತೀವಿ. ಹಂಗಿದ್ರ ಮುಂದಿನ ಪ್ರಶ್ನೆ ನೋಡ್ರಿ, ಜಂಕ್ ಫುಡ್ ಇದು ನಮ್ಮ ಒಂದು 5ನೇ ತರಗತಿ ಪುಸ್ತಕದೊಳಗೆ ಏನಾಗಿದೆ ಇದೊಂದು ಪ್ರಶ್ನೆ ಅದ. ಏನಾಗಿದೆ ಜಂಕ್ ಫುಡ್ ನೋಡ್ರಿ, ಸಮತೋಲಿತ ಪೋಷಕಾಂಶಗಳನ್ನ ಒಳಗೊಂಡಿರುವ ಆಹಾರ ಪದಾರ್ಥ. ಸಮತೋಲಿತ ಪೋಷಕಾಂಶಗಳನ್ನ ಹೊಂದಿಲಿದು, ಇದು ಆಗಲ್ಲ. ಹಾಗಾದ್ರೆ ಆರೋಗ್ಯಕ್ಕೆ ಅನಗತ್ಯವಾದದ್ದು, ಎಸ್ ಆರೋಗ್ಯಕ್ಕೆ ಏನಾಗದ ಒಳ್ಳೇದಲ್ಲದು, ಅಥವಾ ಕಡಿಮೆ ಪೌಷ್ಟಿಕಾಂಶ ಹೊಂದಿರುವ ಆಹಾರ ಪದಾರ್ಥವಾಗಿದೆ. ಅದಕ್ಕಾಗಿ ಏನಾಗ್ತದ ಅಂತಂದ್ರೆ ನೆಕ್ಸ್ಟ್ ನೋಡ್ರಿ, ಆರೋಗ್ಯಕ್ಕೆ ಅನಗತ್ಯವಾದ ಅಥವಾ ಹೆಚ್ಚು ಪೌಷ್ಟಿಕಾಂಶ ಹೊಂದಿರುವ ಒಂದು ಆಹಾರ ಪದಾರ್ಥ ಏನಾಗ್ಯದಪ್ಪ ಅಂತಂದ್ರೆ ಇದಾಗ್ಯದ ಅಂತ ಪ್ರಶ್ನೆ ಕೊಟ್ಟಾರ. ನೆಕ್ಸ್ಟ್, ಕಡಿಮೆ ರುಚಿಯನ್ನ ಹೊಂದಿದ್ದು ಆರೋಗ್ಯಕರ ಆಹಾರವಾಗಿದೆ, ಇದು ಆಗಂಗಿಲ್ಲ. ಹೌದಾ, ಆರೋಗ್ಯಕರ ಏನಾಗಂಗಿಲ್ಲ, ಇದು ಆಹಾರ ಆಗಂಗಿಲ್ಲ. ಇನ್ನು 2 ಪ್ರಶ್ನೆದಾಗ ನೋಡ್ರಿ, ಆರೋಗ್ಯಕ್ಕೆ ಅನಗತ್ಯವಾಗಿದೆ ಅಥವಾ ಕಡಿಮೆ ಪೌಷ್ಟಿಕಾಂಶ ಹೊಂದಿರುವ ಆಹಾರ ಪದಾರ್ಥ ಅಂತ ಕೊಟ್ಟಾರ. ಇದು ಆರೋಗ್ಯಕ್ಕೆ ಅನಗತ್ಯವಾದ ಅಥವಾ ಹೆಚ್ಚು ಪೌಷ್ಟಿಕಾಂಶ ಹೊಂದಿರುವ ಆಹಾರ ಪದಾರ್ಥವಾಗಿದೆ ಅಂತ ಹೇಳ್ಕೊಟ್ಟಾರ. ಅದಕ್ಕೆ ಏನಾಗ್ತದ ಅಂದ್ರ ಇದು ನಮಗ ಉತ್ತರ ಆಗ್ತದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಈ ಕೆಳಗಿನ ಚಿತ್ರವನ್ನ ಗಮನಿಸು ಮತ್ತು ದ್ರವ್ಯದ ಯಾವ ಗುಣಲಕ್ಷಣ ಈ ಚಿತ್ರಕ್ಕೆ ಅನ್ವಯವಾಗುತ್ತದೆ ಅಂತ ಹೇಳಿ ಪ್ರಶ್ನೆ ಕೇಳ್ಯಾರ. ಇಲ್ಲಿ 2 ಚಿತ್ರ ಕೊಟ್ಟಾರ. ಈ ಚಿತ್ರವನ್ನ ಈ ದ್ರವ್ಯ ಯಾವ ಗುಣಲಕ್ಷಣಕ್ಕೆ ಏನಾಗ್ತದ ಅನ್ವಯವಾಗ್ತದ ಅಂತ ಕೊಟ್ಟಾರ. ನೋಡ್ರಿ, ಇಲ್ಲಿ ಏನ್ ಮಾಡ್ಯಾರ, ಒಂದು ದಾರ ಹಿಡಿದಾರ, ಕಲ್ಲನ್ನು ಹಿಡಿದಾರ. ಈ ದ್ರವ್ಯ ಒಂದು ವಸ್ತು. ದ್ರವ್ಯ ಅಂತಂದ್ರೆ ಏನು, ವಸ್ತು. ಅದನ್ನ ಕೆಳಗಡೆ ಬಿಟ್ಟಾಗ ಅದ ಏನಾಗ್ತದ ಅಂದ್ರೆ ಸ್ಥಳವನ್ನ ಆಕ್ರಮಿಸ್ತದ. ಏನ್ ಮಾಡ್ತದ, ಸ್ಥಳವನ್ನ ಆಕ್ರಮಿಸ್ತದ. ಹಾಗಾದ್ರೆ ಆಯ್ಕೆ ಏನಾಗ್ತದ, ಎ ಆಗ್ತದ. ಮುಂದೆ ನೋಡ್ರಿ, ಈ ಕೆಳಗಿನ ಯಾವ ಪದಾರ್ಥವು ಉತ್ಪನ್ನನ ಹೊಂದುವ ವಸ್ತುವಾಗಿದೆ. ಉತ್ಪನ್ನನ ಕೇಳಿದ್ದಾರೆ, ಉತ್ಪಾದನೆ ಅಲ್ಲ, ಉತ್ಪನ್ನನ. ನೋಡ್ರಿ, ಸೀಮೆ ಎಣ್ಣೆ ಆಗೋದಿಲ್ಲ, ಅಯೋಡಿನ್ ಆಗೋದಿಲ್ಲ, ಆಮೇಲೆ ಮಂಜುಗಡ್ಡೆ ಅಂತೂ ಆಗೋದಿಲ್ಲ. ಹಾಗಾದ್ರೆ ನಮ್ಮ ಆಯ್ಕೆ ಏನಾಗ್ತದ, ಮೇನ. ಇದು ಉತ್ಪನ್ನನ ಹೊಂದುವ ವಸ್ತುವಾಗಿದೆ. ಹಾಗಾದ್ರೆ
ಇಲ್ಲಿ ನೋಡ್ರಿ 48ನೇ ಪ್ರಶ್ನೆ, ಕೊಬ್ಬರಿ ಎಣ್ಣೆ, ಕಲ್ಲು ಮತ್ತು ನೀರು ಇವುಗಳನ್ನು ಅವುಗಳ ಸಾಂದ್ರತೆಗೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ಬರೆದಾಗ, ನೋಡ್ರಿ ನೀರು, ಕಲ್ಲು, ಕೊಬ್ಬರಿ ಎಣ್ಣೆ ಇದು ಆಗಂಗಿಲ್ಲ. ಅದರ ಸಾಂದ್ರತೆಗೆ ಅಂದರೆ ಅದರ ಸಾಂದ್ರತೆಗೆ ಅನುಗುಣವಾಗಿ ನಾವ್ ಏನ್ ಮಾಡ್ಬೇಕು, ಏರಿಕೆ ಕ್ರಮದಲ್ಲಿ ಏನ್ ಮಾಡ್ಬೇಕು, ಬರಿಬೇಕಂತೇಳಿ. ಹಂಗಿದ್ರ ಬಿ ನೋಡ್ರಿ, ಕಲ್ಲು ನೀರು, ಕಲ್ಲು ಕೊಟ್ಟಾರ ಅದರ ಸಾಂದ್ರತೆಗೆ ಆಗುದಿಲ್ಲ. ಹಂಗಿದ್ರ ನೀರು, ಕೊಬ್ಬರಿ ಎಣ್ಣೆ ಮತ್ತು ಕಲ್ಲು, ಎಸ್ ಇದೇನಾಗ್ತದ, ನಮ್ಮ ಉತ್ತರ ಸಿ ಆಗ್ತದ. ಏನಾಗ್ತದ, ಉತ್ತರ ಸಿ ಆಗ್ತದ. ಇಲ್ಲಿ ನೋಡ್ರಿ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ರಾಸಾಯನಿಕವಾಗಿ ಸಂಯೋಜನೆಗೊಂಡು ಉಂಟಾದ ಸಂಯುಕ್ತವೇ ನೀರು. ಏನಾಗ್ತದ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ರಾಸಾಯನಿಕವಾಗಿ ಏನಾಗ್ತದ, ಸಂಯೋಜನೆಗೊಂಡು ಏನಾಗ್ತದ, ಒಂದು ಸಂಯುಕ್ತ ಉಂಟಾಗ್ತದ, ಅದಕ್ಕೆ ನೀರ್ ಅಂತ ಕರಿತೀವಿ. ಹಾಗಾದ್ರೆ ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಒಂದು ಅನುಪಾತ ಅಂತೇಳಿ ಕೇಳಿದಾರೆ. ಏನ್ರಿ, ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಒಂದು ಅನುಪಾತ. ನೀರಿನ ಸೂತ್ರ ಏನು, H2 ಅಂತಂದ್ರೆ ಇಲ್ಲಿ ಏನಾಗ್ತದ, ಬಿ ಆಪ್ಷನ್ಸ್ ಆಗ್ತದ. 2:1 ಆಗ್ತದ. ಇಲ್ಲಿ ನೋಡಿ, ಪುರಾತನ ಕಾಲದಲ್ಲಿ ಈ ಕೆಳಗಿನ ಯಾವ ಶಕ್ತಿಯು ಸಹಾಯದಿಂದ ಸಾಗರದಲ್ಲಿ ದೋಣಿ ಮತ್ತು ಹಡಗುಗಳನ್ನ ಚಲಿಸುವಂತೆ ಮಾಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ರೆ, ಅಂದ್ರೆ ಹಿಂದಿನ ಕಾಲದಲ್ಲಿ, ಪುರಾತನ ಕಾಲದಲ್ಲಿ ಸಾಗರದೊಳಗ, ಸಮುದ್ರ ಅಥವಾ ಸಾಗರದೊಳಗ ದೋಣಿ ಮತ್ತು ಹಡಗುಗಳನ್ನ ಚಲಿಸ್ಲಿಕ್ಕ ಏನ್ ಉಪಯೋಗ ಮಾಡ್ತಾರಪ್ಪ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಪವನ ಶಕ್ತಿ ಅಂತ ಕೊಟ್ಟಿದ್ದಾರೆ, ವಿದ್ಯುತ್ ಶಕ್ತಿ ಅಂತ ಕೊಟ್ಟಿದ್ದಾರೆ, ಸೌರ ಶಕ್ತಿ ಅಂತ ಕೊಟ್ಟಿದ್ದಾರೆ, ರಾಸಾಯನಿಕ ಶಕ್ತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಾಗ್ತದ, ರಾಸಾಯನಿಕ ಶಕ್ತಿ ಆಗುದಿಲ್ಲ, ಸೌರ ಶಕ್ತಿ ಆಗುದಿಲ್ಲ, ವಿದ್ಯುತ್ ಶಕ್ತಿ ಆಗುದಿಲ್ಲ, ಇಲ್ಲಿ ಪವನ ಶಕ್ತಿ ಆಗ್ತದ. ಪವನ ಶಕ್ತಿ ಅಂತಂದ್ರೆ ಯಾವ ಶಕ್ತಿ ರೀ, ಗಾಳಿ ಶಕ್ತಿ ಅಥವಾ ಇಲ್ಲಿ ವಾಯು ಅಂತೇಳಿ ನಾವು ಹೇಳ್ಬೋದು. ಪವನ ಶಕ್ತಿ ಅಥವಾ ಗಾಳಿ ಶಕ್ತಿ ಅಥವಾ ವಾಯು ಶಕ್ತಿ ಅಂದ್ರೆ ಏನಾಗ್ತದ, ಒಂದೇ ಆಗ್ತದ. ಅದಕ್ಕೆ ಹಿಂದಿನ ಕಾಲದೊಳಗೆ ಏನ್ ಬಳಕೆ ಮಾಡಿ ನಾವು ಸಾಗರದೊಳಗ ದೋಣಿ ಮತ್ತು ಹಡಗುಗಳನ್ನ ನಾವು ಚಲಾವಣೆ ಮಾಡ್ತಿದ್ರಪ್ಪ ಅಂತಂದ್ರೆ ಪವನ ಶಕ್ತಿಯಿಂದ. ಎಸ್ ನೋಡ್ರಿ, ಇಲ್ಲಿ ಕೆಳಗಿನ ಚಟುವಟಿಕೆಯಲ್ಲಿ ಶಕ್ತಿಯು ಯಾವ ರೂಪದಿಂದ ಯಾವ ರೂಪಕ್ಕೆ ಬದಲಾಗಿದೆ ಎಂಬುದನ್ನ ಕೊಟ್ಟಿರುವ ಎಂ ಮತ್ತು ಎನ್ ಬದಲಾದ ಶಕ್ತಿಯ ರೂಪವನ್ನ ಗುರುತಿಸು ಅಂತೇಳಿ ಪ್ರಶ್ನೆ ಕೊಟ್ಟಾರ. ಇಲ್ಲಿ ನೋಡ್ರಿ, ತಬಲ ಬಾರಿಸುವುದು ಸ್ನಾಯು ಶಕ್ತಿ, ಅದು ಎಂ ಆಗ್ಯದ, ಹೌದಾ. ಬಸ್ಸಿನ ಚಲನೆ ಇಂಧನ ಶಕ್ತಿ, ಅದು ಎನ್ ಆಗ್ಯದ. ಇಲ್ಲಿ ನೋಡ್ರಿ, ಇದು ಎಂ ಅಂದ್ರೆ ಸೌರಶಕ್ತಿ. ತಬಲ ಬಾರಿಸುವುದನ್ನ ಏನಾದ್ರು ಸೌರಶಕ್ತಿ ಉತ್ಪಾದನೆ ಆಗ್ತತಿ, ಆಗುದಿಲ್ಲ, ಆಪ್ಷನ್ಸ್ ತೆಗಿರಿ. ನೋಡ್ರಿ, ತಬಲ ನಾವು ಬಾರಿಸೋದ್ರಿಂದ ಏನಾದ್ರು ಗಾಳಿ ಶಕ್ತಿ ಉತ್ಪಾದನೆ ಆಗ್ತದ, ಆಪ್ಷನ್ಸ್ ತೆಗಿರಿ. ನೋಡ್ರಿ, ತಬಲಾ ಬಾರಿಸೋದ್ರಿಂದ ಏನಾಗ್ತದ, ಶಬ್ದ ಶಕ್ತಿ, ಹೌದ್ರು. ನಾವು ತಬಲವನ್ನ ಬಾರಿಸೋದ್ರಿಂದ ಏನಾಗ್ತದ, ಶಬ್ದ ಬರ್ತದ, ಶಬ್ದ ಶಕ್ತಿ ಉತ್ಪಾದನೆ ಆಗ್ತದ. ನೋಡೋಣ. ನೆಕ್ಸ್ಟ್ ನೋಡ್ರಿ, ಬಸ್ಸಿನ ಇಂಧನ ಶಕ್ತಿಯಿಂದ ಎನ್, ಯಾಂತ್ರಿಕ ಶಕ್ತಿ, ಎಸ್ ಕರೆಕ್ಟ್ ಆಗ್ಯದ. ಇಲ್ಲಿ ಏನಾಗ್ತದ, ನಮಗ ಆಪ್ಷನ್ಸ್ ಏನಾಗ್ತದ, ಸಿ ಆಗ್ತದೆ. ಯಾಕಂದ್ರ ತಬಲಾ ಬಾರಿಸೋದ್ರಿಂದ ಏನಾಗ್ತದಪ್ಪ, ನಮಗ ಇಲ್ಲಿ ಶಬ್ದ ಆಗ್ತದ. ಇಲ್ಲಿ ನೋಡಿ, ಶಬ್ದ ಅನ್ನೋದು ಏನಾಗ್ತದ, ಇವಷ್ಟು ಆಯ್ಕೆದೊಳಗೆ ಇಲ್ಲ. ನಾವು ನೇರವಾಗಿ ಏನ್ ಮಾಡಬಹುದು, ಆಯ್ಕೆಗಳನ್ನ ಹೊಡೆದೋಗಿದ್ದು ನಮ್ಗೆ ಆನ್ಸರ್ ಏನಾಗ್ತದ, ಸಿಗ್ತದ. ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡ್ರಿ, ಸಸ್ಯದ ಆಹಾರ ತಯಾರಿಕೆಯಲ್ಲಿ ಅಗತ್ಯವಾಗಿರುವ ಅಂಶಗಳನ್ನು ಎಕ್ಸ್ ಪಟ್ಟಿಯಲ್ಲಿ ಮತ್ತು ಅವುಗಳ ಮೂಲಗಳನ್ನು ಪಟ್ಟಿ ವಾಯಲ್ಲಿ ನೀಡಲಾಗಿದೆ. ಅದರಲ್ಲಿನ ಸರಿಯಾದ ಜೋಡಿಸಿದ ಕ್ರಮವನ್ನ ಗುರುತಿಸಿ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡ್ರಿ, ಬೆಳಕಿನ ಶಕ್ತಿ ಅಂತೇಳಿ ಕೊಟ್ಟಿದ್ದಾರೆ. ಏನಾಗ್ತದ, ಬೆಳಕಿನ ಶಕ್ತಿ ಸೂರ್ಯ, ಹೌದಾ. ಬೆಳಕಿನ ಶಕ್ತಿ ಏನಾಗಿದೆ, ಸೂರ್ಯ. ಹಂಗಾದ್ರ ಇಲ್ಲಿ ಕೆ ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟಾರೆ, ಕೆ ಅಂತ ಕೊಟ್ಟ. ಕೆ ಅನ್ನೋದು 3 ಆಯ್ತು. ಇಲ್ಲಿ ಕೆ ಅನ್ನೋದು ಎಷ್ಟದ, ಇಲ್ಲಿ ನೋಡ್ಕೋಬೇಕು ಆಯ್ಕೆ ಒಳಗ. ಯಾಕಂದ್ರ ನಮ್ಗೆ ಈಸಿಯಾಗಿ ಆನ್ಸರ್ ಬೇಗ ಸಿಗ್ತದ. ಕೆ ಅನ್ನೋದು 3 ಅದ, ಕೆ ಅನ್ನೋದು 3 ಅದ, ಕೆ ಅನ್ನೋದು 5 ಐತಿ, ಇವೆರಡು ಆಗಲ್ಲ. ಎಸ್ ಕರೆಕ್ಟ್. ಇನ್ನು 2 ಆಯ್ಕೆ ಒಳಕೋಬೇಕು. ಎಲ್ಲಿ ತನಕ ಅಂದ್ರ ಎಂ ತನಕ. ನೋಡ್ರಿ, ನೀರು ಖನಿಜ ಲವಣಾಂಶ ಏನಾಗ್ತದೆ, ಎಲ್ಲಿರ್ತದ, ಮಣ್ಣಿನಲ್ಲಿರ್ತದ. ಎಲ್ಲಿರ್ತದ, ಮಣ್ಣಿನಲ್ಲಿರ್ತದ. ಎಸ್ ಹಂಗಾದ್ರೆ ಏನಾಗ್ತದ, ನೋಡ್ರಿ, ಇದು ಕರೆಕ್ಟ್ ಐತಿ, ಇದು ಕರೆಕ್ಟ್ ಅದ, ಇದು ಕರೆಕ್ಟ್ ಅದ, ಇದು ಕರೆಕ್ಟ್ ಅದ, ಇದು ಕರೆಕ್ಟ್ ಅದ. ಎಸ್ ಇಲ್ಲಿ ನಮ್ಗೆ ಆನ್ಸರ್ ಸಿಗ್ತದೆ. ನೋಡ್ರಿ, ಇಂಗಾಲದ ಡೈಆಕ್ಸೈಡ್ ಎಲ್ಲಿರ್ತದ್ರಿ, ವಾಯುಗೋಳದಾಗ ಇರ್ತದ. ಹಂಗಾದ್ರ ಇದು ರೈಟ್ ಅದ, ಇದು ರಾಂಗ್ ಆಯ್ತು. ಹಂಗಾದ್ರ ಪತ್ರ ಇರುತ್ತೆ ಎಲ್ರಿ, ಹಸಿರು ಎಲೆ ಒಳಗಿರ್ತದ. ಎಲ್ಲಿರ್ತದ, ಹಸಿರು ಎಲೆ ಒಳಗಿರ್ತದ. ಇದು ರೈಟ್ ಆಗ್ತದ. ಈ ರೀತಿ ನಾವೇನ್ ಮಾಡೋದು, ಆಯ್ಕೆಗಳನ್ನ ತೆಗಿಬಹುದು. ನಮ್ಮ ಆಯ್ಕೆ ಏನಾಗ್ತದ, ಎ ಇಸ್ ರೈಟ್ ಆನ್ಸರ್. ಎಷ್ಟ್ ನೋಡ್ರಿ, ಬೀಜಗಳನ್ನ ತಯಾರಿಸುವ ಸಸ್ಯದ ಜೀವನ ಚಕ್ರವನ್ನ ಈ ಕೆಳಗೆ ನೀಡಲಾಗಿದೆ. ಇದರಲ್ಲಿ ಖಾಲಿ ಬಿಟ್ಟಿರುವ ಚೌಕದ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡುವಂತೆ ಕೊಟ್ಟಿದ್ದಾರೆ. ಇದು ನಮ್ಮ 5ನೇ ತರಗತಿ ಒಂದು ಪರಿಸರ ಅಧ್ಯಯ ಪಾಠದೊಳಗದ. ಹಂಗಾದ್ರೆ ನೋಡ್ರಿ, ಬೀಜ ಕಾಂಡದ ಗಿಣ್ಣು ಏನಾಗ್ತದ, ಸಸ್ಯ ಆಗ್ತದ. ಸಸ್ಯ ಆದ ನಂತರ ಏನ್ ಬಿಡ್ಬೇಕ್ರಿ, ಇಲ್ಲಿ ಹೂ. ಎಸ್ ಏನಾಗ್ತದ, ಎಸ್ ಹೂ ಆಗ್ತದ. ಹಂಗಾದ್ರೆ ಹೂ ಆದ ನಂತರ ಏನಾಗ್ತದ, ಕಾಯಿ ಆಗ್ತದ.
ಕಾಯಿ ಆದ ನಂತರ ಹಣ್ಣು ಆಗ್ತದ. ಹಂಗಾದ್ರೆ ನಮ್ಮ ಆಯ್ಕೆ ಏನ್ರಿ ಇಲ್ಲಿ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನವುಗಳಲ್ಲಿ ತಪ್ಪಾಗಿರೋ ಆಯ್ಕೆಯನ್ನ ಗುರುತಿಸಿ ಅಂತ ಹೇಳಿ ಕೊಟ್ಟಿದ. ಹಲವಾರು ಸಾರಿ ಏನಾಗ್ಯದಪ್ಪ ಅಂತಂದ್ರೆ ಇದು ಆದರ್ಶ ಮೊರಾರ್ಜಿ ಪ್ರಶ್ನೆ ಪತ್ರಿಕೆ ಒಳಗೆ ರಿಪೀಟ್ ಆಗ್ಯದ. ಆ ಪ್ರಶ್ನೆ ಪತ್ರಿಕೆಯನ್ನ ಯಾರ ನೀವು ಬಿಡಿಸಿರ್ತೀರಿ ಈ ಪ್ರಶ್ನೆಗೆ ಬಹಳ ಈಸಿಯಾಗಿ ಏನಾಗ್ತದ ಆನ್ಸರ್ ನಿಮ್ಗೆ ಸಿಗ್ತದ. ಹಂಗಿದೆ ನೋಡ್ರಿ, ಅಪ್ಕೋ ಚಳವಳಿ ಪಶ್ಚಿಮ ಘಟ್ಟದ ಅರಣ್ಯಗಳ ನಾಶ ತಡೆಗಟ್ಟಕ್ಕೆ ಬಳಸಿದೆ, ಇದು ಕರೆಕ್ಟ್ ಆಗ್ಯದ. ಮೌನ ಕಣಿವೆ ಇದು ಕೇರಳದಲ್ಲಿ ಜೀವ ವೈವಿಧ್ಯ ತಾಣದ ಜಲವಿದ್ಯುತ್ ಯೋಜನೆ ವಿರೋಧಿಸ್ತಕ್ಕಂತ ಒಂದು ಹೋರಾಟ. ಜಂಗಲ್ ಬಚಾವ್ ಇದು ಬಿಹಾರದ ಒಂದು ಅರಣ್ಯಗಳ ಸಂರಕ್ಷಣೆಗಾಗಿ ಪ್ರಾರಂಭವಾದ ಕಾಡನ್ನು ಉಳಿಸುವ ಒಂದು ಆಂದೋಲನ ಅಂತ ಕರಿತೀವಿ. ಚಿಪ್ಕೋ ಚಳವಳಿ ಅಂತ ಕೊಟ್ಟಾರ, ನೀವು ನೇರವಾಗಿ ನೋಡಬಹುದು. ಇಲ್ಲಿ ಕರ್ನಾಟಕದ ಅರಣ್ಯಗಳ ಸಂರಕ್ಷಣೆ ಸಾಲುಮರದ ತಿಮ್ಮಕ್ಕ ಅಂತೇಳಿ ಕೊಟ್ಟು ಬಿಟ್ಟಿದ್ದಾರ. ಹಂಗಿರುವುದರಿಂದ ಈ ಆಯ್ಕೆಯನ್ನು ನಾವೇನ್ ಮಾಡ್ಬೇಕು, ತೆಗೆದುಗಿಬೇಕು. ಇದು ತಪ್ಪಾದ ಆಯ್ಕೆ ಆಗ್ತದ. ಎಸ್, ಓಕೆನಾ. ನೆಕ್ಸ್ಟ್ ನೋಡ್ರಿ, ಪಳಿಯುಳಿಕೆ ಇಂಧನಗಳ ಸರಿಯಾದ ಜೋಡಿಯನ್ನ ಆಯ್ಕೆ ಮಾಡಿ. ಪಳಿಯುಳಿಕೆ ಇಂಧನಗಳ ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಪ್ರಾಣಿ ಮತ್ತು ಈ ಮರಗಳು ಭೂಮಿಯಲ್ಲಿ ಏನಾಗ್ತದ ಹುಗಿದು ಹೋಗಿ ಅಲ್ಲಿ ಆಕ್ಸಿಜನ್ ಅಂದ್ರೆ ಆಕ್ಸಿಜನ್ ಇಲ್ಲಾರ್ಕ ಏನಾಗ್ತದ ಅಲ್ಲಿ ಪಳಿಯುಳಿಕೆ ಇಂಧನಗಳು ಏನಾಗ್ತಾವ ರಾಸಾಯನಿಕ ಶಕ್ತಿಯಿಂದ ಕೊಳಿತು ಆ ಪಳಿಯುಳಿಕೆ ಇಂಧನಗಳ ತಯಾರಾಗಿರ್ತಾವ. ಆ ಒಂದು ಆಯ್ಕೆಯನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಜೋಡಿಯನ್ನ ಕಂಡುಹಿಡಬೇಕಂತ ಹೇಳಿದಾರೆ. ನೋಡ್ರಿ, ಪೆಟ್ರೋಲಿಯಂ ಇದೆ ಓಕೆ, ಆದ್ರೆ ಎಥಾನಿಲ್ ಗ್ಯಾಸ್ ಬರ್ತದ, ಆಗಂಗಿಲ್ಲ, ಅದು ಪಳಿಯುಳಿಕೆ ಇಂಧನ ಅಲ್ಲ. ಇಲ್ಲಿ ನೋಡ್ರಿ, ಪೆಟ್ರೋಲಿಯಂ, ಕಲ್ಲಿದ್ದಲು, ನೈಸರ್ಗಿಕ ಅನಿಲ ಅಂತ ಹೇಳಿ ಕೊಟ್ಟಿದ್ದಾರೆ. ಆಯ್ಕೆಯನ್ನ ನೋಡೋಣ. ಉರವಲ ಅಂತ ಕೊಟ್ಟಿದ್ದಾರೆ, ಆಗಲ್ಲ. ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಆದರೆ ನಮ್ಮ ಪ್ರಶ್ನೆಗೆ ಪೆಟ್ರೋಲಿಯಂ, ಕಲ್ಲಿದ್ದಲು ಮತ್ತು ನೈಸರ್ಗಿಕ ಅನಿಲ ಏನಾಗ್ತದ ಅಂದ್ರ ನಾವು ಪಳಿಯುಳಿಕೆ ಇಂಧನಗಳಂತೇಳಿ ನಾವ್ ಏನ್ ಮಾಡ್ತೀವಿ, ಕರಿತೀವಿ. ಹಂಗಿದ್ರ ನೆಕ್ಸ್ಟ್ ನೋಡ್ರಿ, 0.04% ಪ್ರಮಾಣವನ್ನ ಹೊಂದಿರುವ ವಾಯುವಿನ ಘಟಕಾಂಶ ಅಂತೇಳಿ ಪ್ರಶ್ನೆ ಕೇಳಿದೆ. ಎಷ್ಟು ಈಜಿ ನೋಡ್ರಿ, ಬಹಳ ಸಲ ರಿಪೀಟ್ ಆಗ್ಯದ. ನಾವಿಲ್ಲಿ ಒಂದೊಂದು ಬಿಡಿಸ್ತಾ ಹೋಗೋಣ. ನೈಟ್ರೋಜನ್ ಏನಿದೆ 78% ಇದ, ಆಕ್ಸಿಜನ್ ಏನದ 21% ಇದ. ಹಾಗಾದ್ರೆ ಕಾರ್ಬನ್ ಡೈಆಕ್ಸೈಡ್ 0.04 ಇದ, 0.04 ಯಾವ್ದ್ರಿ ನಮ್ಮ ಆಯ್ಕೆ ರೀ, SC ಆಗ್ತದ. ನೀರಾವಿ ಏನಾಗ 0.096 ಅದ, ಹೌದಾ. ಹಿಂಗಾಗಿ ಏನಾಗ್ತದ, ಈ ಒಂದು ಪ್ರಶ್ನೆ ಬಹಳ ಸಾರಿ ರಿಪೀಟ್ ಆಗೈತೆ, ಹೌದಾ. ಹಂಗಿದ್ರೆ ಇದನ್ನ ಏನ್ ಮಾಡಿದಾರಪ್ಪ ಅಂತಂದ್ರೆ ಪ್ರಶ್ನೆನ ಸ್ವಲ್ಪ ಟ್ವಿಸ್ಟ್ ಆಗಿ ಕೇಳಿದಾರ ಅಷ್ಟೇ. ಹಂಗಿದ್ರ ಕಾಲರಾ, ಅತಿಸಾರ, ಆಮಸಂಖ್ಯೆ ರೋಗಗಳು ಇದನ್ನ ನೋಡ್ರೆ ಗೊತ್ತಾಗ್ತದೆ. ಕಾಲರಾ ಅಂತೇಳಿ ನೀವು ಓದಿದಿರಿ ಅಂದ್ರೆ ಸ್ಪಷ್ಟವಾಗಿ ನೀರಿಂದ ಬರ್ತದ ಅಂತಂದ್ರ ನಮಗ್ ಆಯ್ಕೆ ಒಳಗೆ ನೋಡ್ಬಿಡ್ರಿ, ಜಲ ಮಾಲಿನ್ಯ ಮುಗಿದೋಯ್ತು. ಇಷ್ಟೇ ಆನ್ಸರ್. ನೋಡ್ರಿ, ಈ ಕೆಳಗಿನವುಗಳಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಉದಾಹರಣೆಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಸೂರ್ಯಕಾಂತಿ, ಹತ್ತಿ ಇದು ಆಗಲ್ಲ. ತರಕಾರಿ, ವಿವಿಧ ಹಣ್ಣುಗಳು, ವಿವಿಧ ಹೂಗಳು ಅಂತ ಕೊಟ್ಟಿದ್ದಾರೆ. ಇದು ಎಸ್ ಏನಾಗ್ತದ, ತೋಟಗಾರಿಕೆ ಬೆಳೆ ಆಗ್ತದ. ನಮ್ಮ ಆಯ್ಕೆ ಏನು ಬಿ ರೈಟ್ ಆನ್ಸರ್. ದ್ರವ ರೂಪದಲ್ಲಿರುವ ಧಾತುವಿಗೆ ಉದಾಹರಣೆ ಅಂತ ಪ್ರಶ್ನೆ ಕೇಳ್ಯಾರ. ದ್ರವ ರೂಪದಲ್ಲಿರುವ ಧಾತುವಿಗೆ ಉದಾಹರಣೆ ಅಂತಂದ್ರೆ 2020ರಿಂದ ಏನಾದ್ರು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದೆ, ಆದ್ರೆ ಪ್ರಶ್ನೆ ರಿಪೀಟ್ ಆಗ್ಯದ. ಯಾವ್ದಾಗ್ತದ ರೀ, ಪಾದರಸ ಆಗ್ತದ. ನೋಡ್ರಿ, ಕ್ಷುದ್ರ ಗ್ರಹಗಳು ಈ ಕೆಳಗಿನ 2 ಗ್ರಹಗಳ ನಡುವೆ ಕಂಡು ಬರುತ್ತವೆ ಅಂತೇಳಿ ಪ್ರಶ್ನೆ ಕೇಳ್ಯಾರ. ಇಲ್ಲಿ ಕ್ಷುದ್ರ ಗ್ರಹಗಳು ಈ ಕೆಳಗಿನ 2 ಗ್ರಹಗಳ ನಡುವೆ ಕಂಡು ಬರ್ತದೆ ಅಂತ ಪ್ರಶ್ನೆ ಕೇಳಿದಾರ. ಮೊದಲ ಆಯ್ಕೆ ಏನೇನ್ ಮಾಡಿದಾರಪ್ಪ ಅಂತಂದ್ರೆ ಮಂಗಳ ಗ್ರಹ ಕೊಟ್ಟಿದಾರ, ಶನಿ ಮತ್ತು ಗುರು ಕೊಟ್ಟಿದಾರ. ಮಂಗಳ ಮತ್ತು ಶನಿ ಗ್ರಹ ಕೊಟ್ಟಿದಾರ, ಗುರು ಮತ್ತು ಏನಪ್ಪಾ ಅಂತಂದ್ರೆ ಬುಧ ಗ್ರಹ ಕೊಟ್ಟಿದ್ದಾರೆ. ಇಲ್ಲಿ ಗುರು ಮತ್ತು ಬುಧ ಗ್ರಹ ಆಗುದಿಲ್ಲ. ಇಲ್ಲಿ ಏನಾಗ್ತದೆ, ಮಂಗಳ ಮತ್ತು ಶನಿ ಗ್ರಹನು ಸಹ ಆಗಂಗಿಲ್ಲ. ಇಲ್ಲಿ ಶನಿ ಮತ್ತು ಗುರು ಗ್ರಹನು ಆಗಂಗಿಲ್ಲ. ನಮ್ಮ ಆಯ್ಕೆ ಏನಾಗ್ತದ, ಮಂಗಳ ಮತ್ತು ಗುರು ಗ್ರಹಗಳ ಮಧ್ಯೆ ಏನಾಗ್ತದಪ್ಪ ಅಂತಂದ್ರೆ ಕ್ಷುದ್ರ ಗ್ರಹಗಳು ಏನಾಗ್ತಾವ, ಕಂಡು ಬರ್ತದ ಅಂತ ಹೇಳ್ತೀವಿ. ಹಂಗಾದ್ರೆ ನಮ್ಮಲ್ಲಿ ಗ್ರಹಗಳು ಎಷ್ಟಿದಾವಪ್ಪ ಅಂತಂದ್ರ 8 ಗ್ರಹಗಳದಾವ. ಹೌದು, ಬಹಳ ಏನಾಗ್ಯದಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಅದ. ಹಾಗೆ ಎಲ್ಲ ವಿದ್ಯಾರ್ಥಿಗಳೇ, ಆಗಾಗಲೇ ನಾವೀಗ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ವಿ, ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ವಿ, ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಿದ್ವಿ. ಹಾಗೆ ಇನ್ನು ನಾವೇನಪ್ಪಾ ಅಂತಂದ್ರೆ ಪರಿಸರ ಒಂದು ಅಧ್ಯಯನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆದ್ರ ಏನ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಏನ್ ಮಾಡ್ರಿ, ಈ ವಿಡಿಯೋಗಳನ್ನ ನೋಡ್ರಿ. ಅದರ ಜೊತೆಗೆ ನಾವು 2025ನೇ ಸಾಲಿನಲ್ಲಿ ಆನ್ಲೈನ್ ಕ್ಲಾಸ್ ಗಳನ್ನ ಪ್ರಾರಂಭ ಮಾಡ್ತಾ ಇದೀವಿ. ಅದ್ರದ್ದು ಏನಾದ್ರು ನೀವು ಆನ್ಲೈನ್ ಕ್ಲಾಸ್ ಬೇಕಾಗಿದ್ರಿ ನಮ್ಮ ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ನೀವು ಏನಾದ್ರು ಆಫ್ಲೈನ್ ಕ್ಲಾಸ್ಗಳು, ವಸತಿ ರಹಿತ ಮತ್ತು ವಸತಿ ಸಹಿತ ಕ್ಲಾಸ್ಗಳು ನಿಮ್ಗೆ ಏನಾದ್ರು ಬೇಕಾಗಿದ್ರೆ ನಮ್ಮಲ್ಲಿ ಹಾಸ್ಟೆಲ್ ವ್ಯವಸ್ಥೆನೂ ಸಹ ಇದೆ. ಮತ್ತು ಕ್ಲಾಸ್ಗಳು ಜೂನ್ 2ನೇ ತಾರೀಕಿನಿಂದ ಪ್ರಾರಂಭವಾಗ್ತಾವ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ವಿದ್ಯಾರ್ಥಿಗಳು ಏನ್ ಮಾಡ್ರಿ, ಆಫೀಸ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಒಂದು ಈ ಪ್ರವೇಶವನ್ನ ಪಡಿಬಹುದು ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.